ಇದು ನೋಡಿ, ಮೊನ್ನೆ ಸ್ವಲ್ಪ ಹೆಬ್ಬಲಸನ್ನು ಬೇಯಿಸದೆ ಹಾಗೆ ಉಪ್ಪಿಗೆ ಹಾಕಿದ್ದೆ. ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ಹೇಳಿಕೊಡ್ತೇನೆ. ಇದನ್ನು ಹೊರಗೆ ತೆಗೆದು ಸ್ವಲ್ಪ ಹೊತ್ತು 1 ಗಂಟೆ ನೀರಲ್ಲಿ ಹಾಕಿಡಿ. ಅದೇ ರೀತಿ ಬಿದಿರು ಮೊಳಕೆನ ಇದೇ ರೀತಿ 1 ಗಂಟೆ ನೀರಲ್ಲಿ ಹಾಕಿ. ಇದಕ್ಕೆ ಏನೆಲ್ಲ ಹಾಕಿದ್ದೇನೆ ನೋಡಿ. ಇದು ಕೆಸುವಿನೆಲೆ, ಇದನ್ನು ಈ ಥರ ಗಂಟು ಕಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಹಲಸಿನ ಹಣ್ಣಿನ ಬೀಜ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಆಮೇಲೆ 1 ಸೌತೆಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಬಿದಿರು ಮೊಳಕೆನ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇದು 1 ಗಂಟೆ ನೀರಲ್ಲಿತ್ತು ಉಪ್ಪು ಬಿಡಲಿಕ್ಕೋಸ್ಕರ. ಅದೇ ರೀತಿ ಹೆಬ್ಬಲಸನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಬನ್ನಿ ಇದನ್ನು ಬೇಯಲಿಕ್ಕಿಡೋಣ. ಇದರಲ್ಲಿ ಹೆಬ್ಬಲಸು ಬಿಟ್ಟು ಉಳಿದದೆಲ್ಲ ಬೇಯಲಿಕ್ಕಿಟ್ಟು ಒಂದು 50% ಬೆಂದ ಮೇಲೆ ಹೆಬ್ಬಲಸನ್ನು ಮಿಕ್ಸ್ ಮಾಡಿ ಮುಚ್ಚಿಟ್ಕೊಳ್ಳೋಣ. ಅಲ್ಲಿ ತನಕ ಮಸಾಲೆ ಮಾಡೋಣ. ಮಸಾಲೆಗೆ ನಾನು ಏನು ತೊಗೊಂಡಿದ್ದೇನೆ ಅಂತ ಹೇಳ್ತೇನೆ, ಓಕೆನಾ? ನೋಡಿ, ಒಂದು 20 ಗಿಡ್ಡ ಮೆಣಸು, 1/4 ಟೀ ಸ್ಪೂನು ಮೆಂತ್ಯ, 1/2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, ಆಮೇಲೆ 3 ಟೀ ಸ್ಪೂನ್ ಉದ್ದಿನಬೇಳೆ, ಒಂದು ಸಣ್ಣ ತುಂಡು ಚಕ್ಕೆ, 3 ಲವಂಗ, ಆಮೇಲೆ 1 ಇಡೀ ತೆಂಗಿನಕಾಯಿ ತುರಿ. ಇದಕ್ಕೆ ನಾನು ಹುಣಸೆ ಹಣ್ಣನ್ನು ಹಾಕಿಲ್ಲ, ಯಾಕಂದರೆ ಸೌತೆಕಾಯಿ ಮತ್ತು ಹೆಬ್ಬಲಿಸಿಗೆ ಹುಣಸೆ ಹಣ್ಣಿನ ಒಂದು ಹುಳಿ ಇರ್ತದೆ, ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಪ್ಲಸ್ ಉಪ್ಪನ್ನು ಹಾಕಲಿಲ್ಲ, ಯಾಕಂದರೆ ಈ ಹೆಬ್ಬಲಸು ಆಮೇಲೆ ಬಿದಿರು ಮೊಳಕೆ ಉಪ್ಪಿಗೆ ಹಾಕಿದ್ದಲ್ಲ, ಅದರದ್ದು ಉಪ್ಪು ಕಂಪ್ಲೀಟಾಗಿ ಬಿಟ್ಕೊಳ್ಳದೆ ಇದ್ದರೆ ಸಾರಿಗೆ ಉಪ್ಪು ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ. ಸೊ ಇದನ್ನೆಲ್ಲ ಒಂದೊಂದಾಗಿ ಇವಾಗ ಮೆಣಸು, ಕೊತ್ತಂಬರಿ, ಆಮೇಲೆ ಉಳಿದ ಸಾಮಾನೆಲ್ಲ ಇದನ್ನು ಹುರಿದುಕೊಂಡು ಈ ಥರ ತರಿಯಾಗಿ ಗ್ರೈಂಡ್ ಮಾಡಿ ಇದಿವಾಗ ಬೆಂದಿದೆ. ಈ ಬೆಂದ ಇದಕ್ಕೆಲ್ಲ ಐಟಮ್ಗೆಲ್ಲ ನಾನು ಈ ಮಸಾಲೆನ ಹಾಕ್ತೀನಿ, ಓಕೆನಾ? ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಡೋಣ, ಯಾಕಂದರೆ ಮಸಾಲೆದು ಹಸಿ ವಾಸನೆ ಹೋಗಬೇಕು, ಅದಕ್ಕೋಸ್ಕರ. ಇವಾಗ ಇದು ರೆಡಿಯಾಗಿದೆ. ಇದರ ನೀರೆಲ್ಲ ಆರಿ ಹೋಗಿದೆ. ಒಳ್ಳೆ ಚಿಕನ್ ಸುಕ್ಕ ಥರ ಆಗಿದೆ. ಇದ್ರ ಮುಂದೆ ಚಿಕನ್ ಸುಕ್ಕನೂ ಇಲ್ಲ, ಮಟನ್ ಸುಕ್ಕನೂ ಇಲ್ಲ. ಇವಾಗ ಒಂದು ಒಗ್ಗರಣೆ ಮಾಡುವ. 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಕೊಂಡು ಎಣ್ಣೆ ಕಾದ ಮೇಲೆ ಈ ಥರ ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿನ ಸುಕ್ಕಂದು ಬಣ್ಣ ಬರುವ ತನಕ ಇದನ್ನು ಈ ಥರ ಹುರಿದು ಈ ಸುಕ್ಕಕ್ಕೆ ಕೊಯ್ ಅಂತ ಹಾಕೋದು ಅಷ್ಟೇ. ಆಮೇಲೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಅನ್ನದ ಜೊತೆ ಬಿಸಿ ಬಿಸಿಯಾಗಿ ತಿನ್ನೋದು. ಎಷ್ಟು ಸೂಪರ್ ಟೇಸ್ಟಿ ಇರ್ತದೆ ಗೊತ್ತಾ? ನೀವು ಈ ಥರ ಮಾಡಿ ನೋಡಿ, ಹೇಗಾಗಿದೆ ಅಂತ ಹೇಳಿ.